ಕೊನೆಗೂ ಅಂತೂ ಇಂತೂ ಇವತ್ತು ಬಂತಪ್ಪ, ಡೇ 89. ನಾನು ಇವತ್ತು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಕಾಫಿ ಕುಡಿದು ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಜಿಮ್ಮಿಗೆ ಬಂದು ಎಲ್ಲ ವಾರ್ಮಪ್ ಮುಗಿಸ್ಕೊಂಡು ಸ್ಲೋ ಆಗಿ ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಮದಕ್ಕೆ ಚೆಸ್ಟ್ ಆ್ಯಂಡ್ ಫೋರ್ ಆರ್ಮ್ಸ್ ಇತ್ತು. ಯಾವಾಗಲೂ ಇದನ್ನು ಒಂದು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ನೀವು ಹೊಡೆಯೋ ವೇಟ್ಗಿಂತ ನೀವು ಹೊಡೆಯೋ ಫಾರ್ಮ್ ಭಾಳ ಮ್ಯಾಟರ್ ಆಗುತ್ತೆ. ಜಿಮ್ಮಲ್ಲಿ ನೀವೇನಾದರೂ ರಾಂಗ್ ಫಾರ್ಮ್ ಆಗಿ ಎಕ್ಸಸೈಸ್ನ ಪರ್ಫಾರ್ಮ್ ಮಾಡ್ತಾ ಇದ್ರೆ ಯಾರಿಗಾದ್ರೂ ಕೇಳಿ, ಟ್ರೈನರ್ಸಿಗೆ ಕೇಳಿ, ಒಂದು ರೈಟ್ ವೇ ಒಳಗೆ ರೈಟ್ ಫಾರ್ಮ್ ಒಳಗೆ ನಿಮ್ದು ಎಕ್ಸಸೈಸ್ನ ಪರ್ಫಾರ್ಮ್ ಮಾಡೋದನ್ನ ಕಲೀರಿ. ಇಫ್ ಇನ್ ಕೇಸ್ ನೀವೇನಾದರೂ ಇವಾಗ ರೈಟ್ ಫಾರ್ಮ್ನಾಗ ಹೊಡ್ಯಾಕ ಕಲೀಲಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಒಳಗೆ, ನಿಮಗೆ ಮುಂದೆ ನೀವು ಹೆಂಗೆ ಎಕ್ಸಸೈಸ್ ಪರ್ಫಾರ್ಮ್ ಮಾಡ್ಕೊಂತ ಹೋಗ್ತೀರಿ ಹಂಗೆಲ್ಲ ನಿಮಗೆ ಒಂದು ರಾಂಗ್ ಫಾರ್ಮ್ ತಲೆಯಾಕ ಕುಂತು ಬಿಡ್ತೈತಿ. ಸೊ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀರಿ, ಆ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇವತ್ತಿನಿಂದ ನಮ್ಮ ಫ್ರೆಂಡ್ ಮತ್ತೆ ಜಿಮ್ಮಿಗೆ ಬಂದಾನ. ಅವನದು ಶೆಡ್ಯೂಲ್ ಸ್ವಲ್ಪ ಬ್ಯುಸಿ ಇದ್ದಿದ್ರ ಸಂಬಂಧ ಅವ್ನು ಮತ್ತೆ ಜಿಮ್ಮಿಗೆ ಬರಕ್ ಆಗಿದ್ದಿಲ್ಲ. ಈಗ ಅಪ್ಕಮಿಂಗ್ ಡೇಸ್ ಒಳಗೆ ಇನ್ಮ್ಯಾಗ ಕಂಟಿನ್ಯೂ ಬರ್ತೇನೆ ಅಂತ ಹೇಳೋಣ. ಆ್ಯಂಡ್ ನಾ ಒಂದು ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ನಾ ನಿಮಗೆ ತೋರಿಸ್ತೀನಿ. ನಾ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದೆ. ಕೊನೆಗೂ ಇವತ್ತು ಒಮೆಗಾ 3 ಡೆಲಿವರಿ ಆಯಿತು ಗುರು. ಯಾಕೋ ಲಾಸ್ಟ್ ಟೈಮಿಂದ ಸ್ವಲ್ಪ ಡೆಲಿವರಿ ಡಿಲೇಡ್ ಅಂತೇಳಿ ಬರ್ತಾ ಇತ್ತು. ಕೊನೆಗೂ ಅಂತೂ ಇಂತೂ ಇವತ್ತು ಬಂದು ಕೈಗೆ ಸೇರ್ತ. ಇವ ನಮ್ಮ ಅಣ್ಣ ಯಾವುದೋ ಇದು ಬೇರೆ ಟ್ಯಾಬ್ಲೆಟ್ ಐತೆ ಅಂತೇಳಿ ಫುಲ್ ಡೌಟ್ಫುಲ್ ವೇ ಒಳಗೆ ನೋಡಾತಿದ್ದ. ರಾಜಾಜಿ ಮತ್ತ ಅವ್ನು ಸ್ವಲ್ಪ ತಿಳಿಸಿ ಅರ್ಥ ಮಾಡಿಸಿ ಹೇಳಿ ಮನೆಗೆ ಬಂದೆ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.